ಹಾಯ್ ಹಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಕ್ಲಾಸ್ ಟಾಪ್ 10 GK ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಕ್ಲಾಸ್ ಆಗಿರುತ್ತೆ. ನಾವು ಈಗಾಗಲೇ 260 ಪ್ರಶ್ನೆಗಳನ್ನು ನೋಡ್ಕೊಂಡಿದ್ದೀವಿ. ಇವತ್ತಿನ ಮೊದಲ ಪ್ರಶ್ನೆ 261ನೇ ಪ್ರಶ್ನೆಯಿಂದ, ಹೋಲೋಕಾಸ್ಟ್ ಎಂದರೇನು? ಹೋಲೋಕಾಸ್ಟ್ ಎಂದರೇನು? ಉತ್ತರ ನೋಡೋಣ. ಹೋಲೋಕಾಸ್ಟ್ ಎಂದರೆ ಹಿಟ್ಲರ್ ನಡೆಸಿದಂತಹ ಸಾಮೂಹಿಕ ಕಗ್ಗೊಲೆಗಳು. ಏನು ಹೇಳ್ತೀವಿ? ಹಿಟ್ಲರ್ ನಡೆಸಿದಂತಹ ಸಾಮೂಹಿಕ ಕಗ್ಗೊಲೆಗಳಿಗೆ ಹೋಲೋಕಾಸ್ಟ್ ಎಂದು ಕರೀತಾರೆ. ಇದರ ಮೇಲೆ ಹಿಂದಿನ ಬಾರಿ ಪ್ರಶ್ನೆಗಳೇ ಬಂದಿರತಕ್ಕಂಥದ್ದು, ಇದನ್ನು ಗಮನಿಸ್ಕೊಳ್ಳಿ. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ಹೋಗೋಣ. 262ನೇ ಪ್ರಶ್ನೆ, ದ್ವಿಮಾನ ಪದ್ಧತಿಯ ಸಂಖ್ಯೆಗಳು ಯಾವುವು? ದ್ವಿಮಾನ ಪದ್ಧತಿಯ ಸಂಖ್ಯೆಗಳು ಯಾವುವು? ಸ್ನೇಹಿತರೆ, ದ್ವಿಮಾನ ಸಂಖ್ಯೆಗಳ ಬಗ್ಗೆ ಆಗಿರ್ಬೋದು, ಅದಕ್ಕೆ ಏನಂತ ಕರೀತಾರೆ, ಅದರ ಹೆಸರೇನು, ಆ ಸಂಖ್ಯೆಗಳು ಎಷ್ಟಿವೆ, ಹಾಗೆ ಯಾವ್ಯಾವು ಅನ್ನೋದನ್ನು ಸಹ ಕಂಪ್ಲೀಟಾಗಿ ನಾನು ಡೈಲಿ ಏನು 1 ಗಂಟೆ ಅಥವಾ 1:30ಗೆ ಕಂಪ್ಯೂಟರ್ ಕ್ಲಾಸ್ ತೊಗೋತೀನಿ ಅಲ್ವಾ, ಲೈವ್ ಕ್ಲಾಸು. ಸೊ ಅದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಖಂಡಿತ ಯಾರೆಲ್ಲ ಕಂಪ್ಯೂಟರ್ ಕ್ಲಾಸನ್ನು ಇದುವರೆಗೂ ನೋಡಿಲ್ವೋ, ಸೊ ಅವರು ಮಧ್ಯಾಹ್ನ 1 ಗಂಟೆ ಅಥವಾ 1:30ಗೆ ಕಂಪ್ಯೂಟರ್ ಕ್ಲಾಸ್ ರೆಗ್ಯುಲರ್ ಆಗಿ ಇರುತ್ತೆ. ಸೊ ಅದನ್ನು ವಾಚ್ ಮಾಡಿ ಕಂಪ್ಯೂಟರ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿ. ಈವನ್ GPSTR, HSTR, PST ಆ್ಯಂಡ್ ಅದರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಹ ತುಂಬಾ ಯೂಸ್ಫುಲ್ ಆದಂತಹ ಕ್ಲಾಸ್ ಆಗಿರುತ್ತೆ. ಸೊ ಮಿಸ್ ಮಾಡ್ಕೊಳ್ಬೇಡಿ. ಹಾಗಿದ್ರೆ ದ್ವಿಮಾನ ಪದ್ಧತಿಯ ಸಂಖ್ಯೆಗಳು ಯಾವುವು ಅಂತ ನೋಡೋದಾದರೆ 0 ಮತ್ತು 1, 0 ಮತ್ತು 1 ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 263ನೇ ಪ್ರಶ್ನೆ, 1000 ಬೈಟ್ಗಳು ಯಾವುದಕ್ಕೆ ಸಮ? 1000 ಬೈಟ್ಗಳು ಯಾವುದಕ್ಕೆ ಸಮ? ಇದನ್ನು ಕೂಡ ನಾನು ಕಂಪ್ಯೂಟರ್ ಕ್ಲಾಸಲ್ಲಿ ಒಂದು ಚಾರ್ಟಲ್ಲಿ ಕೊಟ್ಟಿದ್ದೀನಿ. ಸೊ ಅದನ್ನು ನೀವು ಬೇಕಂದರೆ ಸ್ಕ್ರೀನ್ಶಾಟ್ ಕೂಡ ತಗೊಳ್ಬಹುದು, ಇಲ್ಲಾಂದರೆ ಇವನ್ ನೀಟಾಗಿ ಒಂದು ನೋಟ್ಬುಕ್ಕಲ್ಲಿ ಬರೆದು ಕೂಡ ಇಟ್ಕೊಳ್ಬಹುದು. ತುಂಬ ಇಂಪಾರ್ಟೆಂಟ್ ಆದಂತಹ ಚಾರ್ಟ್ ಆಗಿರುತ್ತೆ. ಸೊ ಇದರಲ್ಲಿ ಬೈಟ್ಗಳು, ಕಿಲೋ ಬೈಟ್ಗಳು, ಗೀಗಾಬೈಟ್, ಮೆಗಾಬೈಟ್ ಎಲ್ಲದರದ್ದು ಒಂದು ಸಂಪೂರ್ಣ ಮಾಹಿತಿ ಇರುತ್ತೆ. ಓಕೆ, ಹಾಗಿದ್ರೆ 1000 ಬೈಟ್ಗಳು ಯಾವುದಕ್ಕೆ ಸಮ? KBಗೆ ಸಮನಾಗಿರುತ್ತೆ. 1000 ಬೈಟ್ಗಳು ಕೂಡಿ ಒಂದು KB ಆಗಿರುತ್ತೆ. KB ಅಂತಂದರೆ ಕಿಲೋ ಬೈಟ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಬನ್ನಿ, ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. 264ನೇ ಪ್ರಶ್ನೆ, ಸಾಫ್ಟ್ವೇರ್ಗಳ 2 ಪ್ರಮುಖ ಪ್ರಕಾರಗಳು ಯಾವುವು? ಸಾಫ್ಟ್ವೇರ್ಗಳ 2 ಪ್ರಮುಖ ಪ್ರಕಾರಗಳು ಯಾವುವು? ಕಂಪ್ಯೂಟರ್ ಕ್ಲಾಸಲ್ಲಿ ನಾವು ಇವಾಗ 2 ಚಾಪ್ಟರ್ಗಳನ್ನು ಕಂಪ್ಲೀಟ್ ಮಾಡಿದ್ದೀವಿ. ಇವನ್ ನಮ್ಮ ಸಿಲೆಬಸ್ಗೆ ಏನಿದೆ ನೋಡಿ, ಯಾವ ಸಿಲೆಬಸ್ ಅಂತ ಕೇಳಬೇಡಿ. ಯಾವುದಂದರೆ ಇವಾಗ GPSTR, HSTR, PSTಗೆ ಏನು ಸಿಲೆಬಸ್ ಕೊಟ್ಟಿದ್ದಾರೆ ಕಂಪ್ಯೂಟರ್ದು, ಓಕೆ. ಸೊ ಅದರ ಸಿಲೆಬಸ್ ಪ್ರಕಾರ ನಾವು ಕ್ಲಾಸನ್ನು ತಗೊಳ್ತಾ ಇದ್ದೀವಿ. ಫಸ್ಟ್ ಕ್ಲಾಸು ಲೆಸನ್ 1 ಮೇಲೆ, ನೆಕ್ಸ್ಟು ಲೆಸನ್ 2 ಮೇಲೆ ಮಾಡಿದ್ದೀವಿ. ಇವಾಗ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಬಂದರೆ 3ನೇ ಚಾಪ್ಟರ್ನ ಶುರು ಮಾಡ್ತಕ್ಕಂಥದ್ದು. ಯಾರಾದರೂ ಹೊಸಬ್ರು ಇದ್ದರೆ, ನಾವು ಇದೇ ಮೊದಲ ಬಾರಿ ನಾವು ಕಂಪ್ಯೂಟರ್ ಕ್ಲಾಸನ್ನು ಕೇಳ್ತಾ ಇದ್ದೀವಿ ಅನ್ನೋದಾದರೆ ಖಂಡಿತ ನೀವು ನಮ್ಮ ಚಾನಲ್ಗೆ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ನೋಟಿಫಿಕೇಷನ್ ಬರುತ್ತೆ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ನೀವು ಸರ್ಚ್ ಮಾಡ್ಕೊಳ್ತಾ ಕೂತ್ಕೊಳ್ಬೇಕಾಗತ್ತೆ, ಓಕೆನಾ? ಅದ್ರ ಬದಲು ನೀವೇನು ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಹಾಗಿದ್ರೆ ಸಾಫ್ಟ್ವೇರ್ಗಳ 2 ಪ್ರಮುಖ ಪ್ರಕಾರಗಳು ಯಾವುವು ಅಂತ ನೋಡೋಣ. ಯಾವುವು ಅಂತಂದರೆ ಸಿಸ್ಟಮ್ ಮತ್ತು ಅಪ್ಲಿಕೇಶನ್. ಸಾಫ್ಟ್ವೇರ್ಗಳಲ್ಲಿ 2 ಪ್ರಕಾರಗಳು, ಒಂದು ಸಿಸ್ಟಮ್ ಸಾಫ್ಟ್ವೇರ್, ಎರಡನೇದು ಅಪ್ಲಿಕೇಶನ್ ಸಾಫ್ಟ್ವೇರ್, ಓಕೆನಾ? ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 265ನೇ ಪ್ರಶ್ನೆ, ಗಣಕಯಂತ್ರಗಳಿಗೆ ಮಾಹಿತಿಯನ್ನು ನೀಡಲು ಬಳಸುವ ಸಾಧನ ಯಾವುದು? ಗಣಕಯಂತ್ರಗಳಿಗೆ ಮಾಹಿತಿಯನ್ನು ನೀಡಲು ಬಳಸುವಂತಹ ಸಾಧನ ಯಾವುದು? ಯಾವುದಾಗುತ್ತೆ? ಉತ್ತರ ನೋಡೋಣ. ಇನ್ಪುಟ್ ಸಾಧನ. ಗಣಕಯಂತ್ರಗಳಿಗೆ ಮಾಹಿತಿಯನ್ನು ನೀಡಲು ಬಳಸುವಂತಹ ಸಾಧನ ಬಂದು ಇನ್ಪುಟ್ ಸಾಧನ. ಇನ್ಪುಟ್ ಸಾಧನಕ್ಕೆ ನಾವು ಆಗಮನ ಅಂತ ಕರಿತೀವಿ. ಆಗಮನ ಡಿವೈಸ್, ಘಟಕ ಅಂತ ಕರಿತೀವಿ. ಆಗಮನ ಘಟಕ ಮತ್ತು ಔಟ್ಪುಟ್ ಅಂದರೆ ನಿರ್ಗಮನ ಘಟಕ ಅಂತ ಕರಿತೀವಿ. ಇನ್ಪುಟ್ ಡಿವೈಸಲ್ಲಿ, ಔಟ್ಪುಟ್ ಡಿವೈಸಲ್ಲಿ ಯಾವ್ಯಾವೆಲ್ಲ ಪಾರ್ಟ್ಸ್ ಬರುತ್ತೆ ಅನ್ನೋದನ್ನು ನಮ್ಮ ಕ್ಲಾಸಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದೀನಿ. ಅಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಆ ಕ್ಲಾಸನ್ನು ವಾಚ್ ಮಾಡಿ, ಓಕೆ. ನೆಕ್ಸ್ಟ್ ಬನ್ನಿ, ಹಾಗಿದ್ರೆ ಮುಂದಿನ ಪ್ರಶ್ನೆ ನೋಡೋಣ. 266ನೇ ಪ್ರಶ್ನೆ, ಫೋಟೋ ಎಡಿಟಿಂಗ್, ಡಾಕ್ಯುಮೆಂಟ್ ಮತ್ತು
ಲೆಕ್ಕಪತ್ರಗಳ ತಯಾರಿಕೆಗೆ ಬಳಸುವಂತಹ ಸಾಫ್ಟ್ವೇರ್ ಯಾವುದು? ಫೋಟೋ ಎಡಿಟಿಂಗ್, ಡಾಕ್ಯುಮೆಂಟ್ ಮತ್ತು ಲೆಕ್ಕಪತ್ರಗಳ ತಯಾರಿಕೆಗೆ ಬಳಸುವಂತಹ ಸಾಫ್ಟ್ವೇರ್ ಯಾವುದು? ಎಸ್ ಹಾಕಿದರೆ ಉತ್ತರ ನೋಡೋಣ. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕರಿತೀವಿ. ಫೋಟೋ ಎಡಿಟಿಂಗ್ ಆಗಿರ್ಬೋದು, ಯಾವುದೇ ರೀತಿ ಡಾಕ್ಯುಮೆಂಟ್ಗಳಾಗಿರ್ಬೋದು, ಅನಂತರ ಬಿಸ್ನೆಸ್ ಬಗ್ಗೆ ಲೆಕ್ಕಪತ್ರಗಳ ತಯಾರಿಕೆಗೆ ನಾವು ಅಪ್ಲಿಕೇಶನ್ ಸಾಫ್ಟ್ವೇರನ್ನು ಮುಖ್ಯವಾಗಿ ಬಳಕೆ ಮಾಡ್ತೀವಿ ಅಂಥದ್ದನ್ನು ಗಮನಿಸ್ಕೊತೀವಿ. ಸೊ ನೆಕ್ಸ್ಟ್ ಬಂದರೆ ಮುಂದಿನ ಪ್ರಶ್ನೆ ನೋಡೋಣ. 267ನೇ ಪ್ರಶ್ನೆ. 8 ದ್ವಿಮಾನ ಸಂಖ್ಯೆಗಳ ಗುಂಪಿಗೆ ಅಂದರೆ 0 ಅಥವಾ 1, 8 ದ್ವಿಮಾನ ಸಂಖ್ಯೆಗಳ ಗುಂಪಿಗೆ ಏನೆಂದು ಕರೆಯುವರು? ಎಸ್ ನೋಡಿ, ಸೇಮ್ ಇದೇ ಸಂಖ್ಯೆಗಳ ಮೇಲೆ ಅಥವಾ ಈ ಒಂದು ಪ್ರಶ್ನೆ ಮೇಲೆ ಮತ್ತೊಂದು ಪ್ರಶ್ನೆ ಬಂದಿರತಕ್ಕಂಥದ್ದು. ದ್ವಿಮಾನ ಸಂಖ್ಯೆಗಳ ಗುಂಪಿಗೆ ದ್ವಿಮಾನ ಸಂಖ್ಯೆಗಳು ಯಾವ ಅಂತ ಕರೆದ್ವಿ? 0 ಮತ್ತು 1. ಸೊ ಈ 0 ಮತ್ತು 1ಕ್ಕೆ ಏನಂತ ಕರಿತೀವಿ? ಎಸ್, ಇದಕ್ಕೆ ನಾವು ಬೈಟ್ ಅಂತ ಕರಿತೀವಿ. ಓಕೆ, ಬೈಟ್ ಅಂತ ಕರಿತೀವಿ. ಎಸ್ ಹಾಗಿದ್ರೆ ಮುಂದಿನ ಪ್ರಶ್ನೆ ನೋಡೋಣ. 268ನೇ ಪ್ರಶ್ನೆ. 1784ರಲ್ಲಿ ರಾಯಲ್ ಏಸ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಯಾವುದು? 1784ರಲ್ಲಿ ರಾಯಲ್ ಏಸ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲನ್ನು ಸ್ಥಾಪಿಸಿದವರು ಯಾರು? ರಾಯಲ್ ಏಸ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಸ್ಥಾಪಿಸಿದವರು ಯಾರು? ಎಸ್, ಉತ್ತರ ನೋಡೋಣ. ಯಾರು ಅಂದರೆ ವಿಲಿಯಂ ಜೋನ್ಸ್ ಅವರಾಗಿರ್ತಾರೆ. ಈ ಪ್ರಶ್ನೆ ಕಳೆದ ಬಾರಿ TETನಲ್ಲಿ ಬಂದಿರುತ್ತೆ, ಗಮನಿಸ್ಕೊಳ್ಳಿ. 1784ರಲ್ಲಿ ರಾಯಲ್ ಏಸ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲನ್ನು ಸ್ಥಾಪಿಸಿದವರು ಯಾರು? ವಿಲಿಯಂ ಜೋನ್ಸ್ ಅವರಾಗಿರ್ತಾರೆ. ಪ್ರಶ್ನೆ ಇದೇ ರೀತಿ ಬಂದಿತ್ತಾ ಮೇಡಮ್ ಅಂತ ಕೇಳ್ಬೋದು. ಪ್ರಶ್ನೆ ಬೇರೆ ರೀತಿಯಾಗಿ ಫ್ರೇಮ್ ಮಾಡಿರ್ತಕ್ಕಂಥದ್ದು. ಓಕೆನಾ? ಎಸ್, ಇದರಲ್ಲೇ ನಾವು ಪ್ರಶ್ನೆನ ಉತ್ತರ ಮಾಡ್ಬೋದು, ಉತ್ತರನ ಪ್ರಶ್ನೆ ಮಾಡ್ಬೋದು. ಸೊ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿರ್ತಾರೆ, ಅದನ್ನು ಗಮನಿಸ್ಕೊಳ್ಳಿ. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ನೋಡೋಣ. 269ನೇ ಪ್ರಶ್ನೆ. ಸಂಸ್ಕೃತ ವ್ಯಾಕರಣವಾದ ಯಾವುದು? ಅಷ್ಟಾಧ್ಯಾಯ. ಇದನ್ನು ಬರೆದವರು ಯಾರು? ಅಥವಾ ಪ್ರಶ್ನೆ ನೋಡಿ, ಇದರಲ್ಲಿ 2 ಪ್ರಶ್ನೆ ಬರ್ಬೋದು. ಸಂಸ್ಕೃತದ ವ್ಯಾಕರಣ ಗ್ರಂಥ ಯಾವುದು ಅಂತಂದರೆ ಅಷ್ಟಾಧ್ಯಾಯ ಅಂತ ಕರಿತೀವಿ. ಸೊ ಅದೇ ಅಷ್ಟಾಧ್ಯಾಯವನ್ನು ಬರೆದವರು ಯಾರು ಅಂತ ಅಂದರೆ ಉತ್ತರ ಎಸ್, ಯಾರಂತ ಹೇಳ್ತೀವಿ? ಪಾಣಿನಿಯ ಅಷ್ಟಾಧ್ಯಾಯ ಅಂತ ಹೇಳ್ತೀವಿ. ಪಾಣಿನಿಯ ಅಷ್ಟಾಧ್ಯಾಯ ಅಂದರೆ ಸಂಸ್ಕೃತದಲ್ಲಿ ಇರುವಂತಹ ವ್ಯಾಕರಣ ಗ್ರಂಥ ಯಾವುದು? ಅಷ್ಟಾಧ್ಯಾಯ. ಇದನ್ನು ಬರೆದವರು ಪಾಣಿನಿ ಆಗಿರ್ತಾರೆ. ಇದನ್ನು ಗಮನಿಸ್ಕೊಳ್ಳಿ. ಅಥವಾ ಪಾಣಿನಿ ಬರೆದಂತಹ ಸಂಸ್ಕೃತದ ವ್ಯಾಕರಣ ಗ್ರಂಥ ಈ ಕೆಳಗಿನವುಗಳಲ್ಲಿ ಯಾವುದು ಅಂತ ಕೇಳ್ಬೋದು. ಸೊ ಅದು ಅಷ್ಟಾಧ್ಯಾಯ ಆಗಿರತ್ತೆ. ಓಕೆನಾ? ಎಸ್ ಆಗಿದ್ದರೆ ಈ ಕ್ಲಾಸ್ನ ಕೊನೆಯ ಪ್ರಶ್ನೆ ನೋಡೋಣ. 270ನೇ ಪ್ರಶ್ನೆ. ಋಗ್ವೇದದ ಆರ್ಯರಿಗೆ ಸಮುದ್ರ ವ್ಯಾಪಾರ ಗೊತ್ತಿರಲಿಲ್ಲವೆಂದು ಹೇಳಿರುವ ವಿದ್ವಾಂಸ ಯಾರು? ಋಗ್ವೇದ ಕಾಲದಲ್ಲಿ ಆರ್ಯರಿಗೆ ಸಮುದ್ರದ ವ್ಯಾಪಾರ ಗೊತ್ತಿರಲಿಲ್ಲ ಅಂತ ಹೇಳಿದವರು ಯಾರು? ಆ ವಿದ್ವಾಂಸರು ಯಾರು? ಎಸ್ ಹಾಗಿದ್ರೆ ಯಾರಾಗಿರ್ತಾರೆ ನೋಡೋಣ. R.S. ಶರ್ಮಾ ಅವರು. R.S. ಶರ್ಮಾ ಅವರು ಋಗ್ವೇದದ ಕಾಲದಲ್ಲಿರ್ತಕ್ಕಂತಹ ಆರ್ಯರಿಗೆ ಸಮುದ್ರದ ವ್ಯಾಪಾರ ಗೊತ್ತಿರಲಿಲ್ಲ ಅಂತ ಹೇಳಿದಂತಹ ವಿದ್ವಾಂಸರಾಗಿರ್ತಾರೆ. ಓಕೆನಾ? ಐ ಥಿಂಕ್ ಈ ಎಲ್ಲ ಮಾಹಿತಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಸ್ನೇಹಿತರೆ. ಖಂಡಿತ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ.